ಟಿ ಪಿ ಕೈಲಾಸಂ ಅವರು ಮರಣ ಹೊಂದಿದ್ದು 23 ನವಂಬರ್ 1946 ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ 24 ನವಂಬರ್ ಅಂತ. ಅಂದರೆ ಅವರ ಸಾವು ಕೂಡ ಒಂದು ರೀತಿಯಲ್ಲಿ ನಿಗೂಢ. 23 ರಾತ್ರಿಯೋ 24 ಬೆಳಿಗ್ಗೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ವಿಚಾರ ನಾವು ಗಮನಿಸಬೇಕು ಸ್ನೇಹಿತರೆ, ಅವರು ಎಲ್ರಿಗೂ ಹೇಳ್ತಾ ಇದ್ದಾರಂತೆ, ನನ್ನ ಹೆಣ ನಗ್ತಿರಬೇಕು ಅಂತ. ನಮ್ಮ ಜನ ಹೇಳ್ಕೊಳ್ಬೇಕು, ನಮ್ಮ ಕೊಂಪೆಗೆ ಹೇಸಿ ನಮ್ಮನ್ನೆಲ್ಲ ಅಗಲಿ ನಗ್ತಾ ಹೋಗ್ಬಿಟ್ಟ ಭೂಪ್ತಿ ಅಂತ ಅಂತಿರಬೇಕು, ನನ್ನ ಹೆಣ ನಗ್ತಿರಬೇಕು. ಅವರ ಶವಯಾತ್ರೆಗೆ ಹೋದವರು ಕೆಲವರು ಹೇಳ್ತಾರೆ, ಅವರ ಮುಖ ನಗ್ತಾ ಇತ್ತು, ಅದು ಸಂತೋಷದ ನಗುನೋ ಅಥವಾ ವಿಷಾದದ ನಗುನೋ ಗೊತ್ತಿಲ್ಲ ಅಂತ. ಒಟ್ಟಿನಲ್ಲಿ ನಗುನಗ್ತಾ ಹೋದವರು ನಮ್ಮ ಟಿ ಪಿ ಕೈಲಾಸಂ. ನಗಬೇಕು, ನಗಿಸ್ಬೇಕು ಅನ್ನೋದು ಅವರ ಜೀವನದ ಧ್ಯೇಯ ಆಗಿತ್ತು. ಅಂದರೆ ವಿಡಂಬನೆ ಅಂತ ಏನು ಹೇಳ್ತೀವಿ, ನಮ್ಮ ಸಮಾಜದ ಅಂಕು ಡೊಂಕುಗಳನ್ನು ಹಾಸ್ಯದ ಮುಖಾಂತರ ತಿದ್ದಿ ತೀಡಿ ನಮಗೆ ಪಾಠವನ್ನು ಬಿಟ್ಟು ಹೋದಂಥವರು ಟಿ ಪಿ ಕೈಲಾಸಂ. ನಮ್ಮ ಡಿ ವಿ ಗುಂಡಪ್ಪನವರು ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಾಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ. ಇಂತಹ ಮಹಾನ್ ವ್ಯಕ್ತಿ ಟಿಪಿಕಲ್ ಟಿ ಪಿ ಕೈಲಾಸಂ ಅವರ ನೆನಪಿಗಾಗಿ ಈ ಶನಿವಾರ ಭಾನುವಾರ ಮತ್ತು ಮುಂದಿನ ಶನಿವಾರ ಭಾನುವಾರ ಕೈಲಾಸಂ ವಿಶೇಷ ಸಂಚಿಕೆಗಳನ್ನು ದಯಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರ ಜೊತೆ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಗಳನ್ನು ನಮಗೆ ತಿಳಿಸಿ.